ಇಷ್ಟೇ. ರಕ್ಷಿತಾ ಅವರು ಒಂದಷ್ಟು ದಿನ ಗಿಲ್ಲಿ ಹೇಳ್ದಂಗೆ ಕೇಳಿದ್ರು, ಆಮೇಲೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಈಗ ನಿನ್ನೆ ಒಂದು ಪ್ರಶ್ನೆ ಕೇಳ್ತಾರೆ ಅನುಪಮಾ ಗೌಡ ಅವರು, ನಿಮ್ಗೆ ಯಾವ ರೀತಿ ಹುಡುಗ ಬೇಕು ಮದ್ವೆ ಆಗಕ್ಕೆ ಅಂತಂದಾಗ ನನಗೆ ಗಿಲ್ಲಿ ನಟ ತರ ಇರಬೇಕು ಹುಡುಗ ಅಂತ ಹೇಳ್ತಾರೆ ರಕ್ಷಿತಾ. ಆದ್ರೆ ಗಿಲ್ಲಿ ಬೇಡ ನನಗೆ ಅಂತ ಹೇಳ್ತಾರೆ. ಗಿಲ್ಲಿ ಕಂಡ್ರೆ ನಿಜವಾಗ್ಲೂ ರಕ್ಷಿತಾಗೆ ಯಾವ ಭಾವನೆ ಇದೆ ಅಂದ್ರೆ ಇನ್ನೂ ಒಂದು ಅಭಿಪ್ರಾಯ ಹೊರಗೆ ಬಂದಿರುವಂತದ್ದು ಧ್ರುವಂತವರಿಂದ, ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಜೊತೆಗಿದ್ರೆ ಕಾವ್ಯನ ಗಿಲ್ಲಿ ಸಪೋರ್ಟ್ ಮಾಡಿದ್ರೆ ರಕ್ಷಿತಾಗೆ ಇಷ್ಟ ಆಗಲ್ಲ ಅಂತ ಧ್ರುವಂತ್ ಕೂಡ ಹೇಳ್ತಾರೆ. ಯಾವ ಭಾವನೆ ಇದೆ ಅಂತ? ನಾಮಿನೇಟ್ ಕೂಡ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಏನು ಆಕಿದು ಯಾವ ಭಾವನೆ ಅನ್ನೋಕ್ಕಿಂತ ಎಲ್ಲರನ್ನೂ ಅಣ್ಣ ತಮ್ಮನ ಸರ ನೋಡ್ಯಾಳ್ರಿ. ಅಲ್ಲ ಹಂಗಲ್ಲ, ನಾಮಿನೇಟ್ ಮಾಡ್ತಾರೆ, ಒಂದ್ ಮೂಮೆಂಟ್ ಅಲ್ಲಿ ನಾಮಿನೇಟ್ ಮಾಡ್ತಾರೆ, ಮತ್ತೆ ಅವ್ರ ವಿರುದ್ಧನೇ ಹೋಗ್ತಾರೆ, ಗಿಲ್ಲಿ ವಿರುದ್ಧ ಹೋಗ್ತಾರೆ. ಯಾರು ಧ್ರುವಂತ್ ಅವ್ರು? ಅಲ್ಲಲ್ಲ, ಗಿಲ್ಲಿ ವಿರುದ್ಧನೇ ಹೋಗುವಂತದ್ದು ಯಾರು, ರಕ್ಷಿತಾ ಅವರು. ಒಂದ್ಸಲ ಗಿಲ್ಲಿ ಆಟ ಚೆನ್ನಾಗಿದೆ ಅಂತ ಹೇಳ್ತಾರೆ, ಈಗ ಮದ್ವೆ ಆಗಕ್ಕೆ ನಂಗೆ ಗಿಲ್ಲಿ ಅಂತ ಹುಡುಗ ಬೇಕು, ಬಟ್ ಗಿಲ್ಲಿ ಬೇಡ ಅಂತಾನು ಹೇಳ್ತಾರೆ ಅವರು. ಗಿಲ್ಲಿ ಗುಣ ಇರುವಂತ ಹುಡುಗ ಬೇಕು ಅಂತ ಹೇಳ್ತಾರೆ, ಬಟ್ ಗಿಲ್ಲಿ ಬೇಡ ನನಗೆ ಅಂತ ರಕ್ಷಿತಾ ಕ್ಲಾರಿಟಿ ಕೊಡ್ತಾರೆ. ಜೊತೆಗೆ ಇನ್ನೇನೋ ವಿಚಾರ ಬಂದಾಗ ಗಿಲ್ಲಿ ವಿರುದ್ಧ ಹೋಗ್ತಾರೆ. ಅದೊಂದು ಐತ್ರಿ. ಗಿಲ್ಲಿ ಅಂತ ಹುಡುಗ ಬೇಕು, ಗಿಲ್ಲಿ ಬೇಡ ಅಂದ್ರೆ ಯಾಕೆ ಕೊಡ್ತಾನಂದ್ರೆ ಒಂದೊಂದ್ರೊಳಗೆ ಒಂದು ವಿಷಯದಾಗ ಸರಿ ಇರ್ತೈತಿ, ಒಂದ್ರೊಳಗೆ ಸರಿ ಇರೋದಿಲ್ಲ. ಗಿಲ್ಲಿ ನಗುತ್ರೊಳಗೆ ಸರಿ, ಆದ್ರೆ ಅವ್ನು ಮಾತಾಡೋ ಮಾತುಗಳು ಈಗ ಒಂದೊಂದು ವಿಷಯದಾಗ ರಕ್ಷಿತಾನ ಕೀಳಾಗಿ ನೋಡಿರ್ತಾನೆ, ರಕ್ಷಿತನ ಕೀಳಾಗಿ ನಾಮಿನೇಟ್ ಆಗಿ ಮಾಡಿರ್ತಾನೆ, ಹಿಂಗೆ ಅಂತೇಳಿ ಕಿಸಿಂದ ಅದೊಂದು ಇಷ್ಟ ಆಗೋದಿಲ್ಲ ಆಕೆಗೆ. ಇನ್ನು ಕಾವ್ಯಾಗ ರಕ್ಷಿತಾಗ ಅದು ಕೆಲವೊಂದು ಭಾಳ ದಿನ ಆಯ್ತು ಅವ್ರಿಗೆ ಸ್ವಲ್ಪ ಇಶ್ಯೂ ಅದನ್ನು ಆಗೋದಿಲ್ಲ ಅವ್ರಿಗೆ, ಇನ್ನಾದರೂ ಅವ್ರಿಗೆ ಹೊಂದಾಣಿಕೆ ಇಲ್ಲ. ಅದು ಯಾಕೊಂದು ಕ್ಲಾರಿಟಿ ಸಿಕ್ಕಿಲ್ಲ. ರಕ್ಷಿತಾ ನಾಟಕ ಮಾಡ್ತಾ ಇದ್ದಾರೆ, ಅವ್ರ ಅಮಾಯಕಿ ಅಲ್ಲ, ಸುಮ್ಮನೆ ಸಿಂಪತಿ ಜನರಿಂದ ಪಡ್ಕೊಳ್ತಾ ಇದ್ದಾರೆ, ನಾನು ಬಡವರು ಹಾಗೆ ಹೀಗೆ ಅಂತ. ಮತ್ತೆ ರಕ್ಷಿತಾ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಮಾಡುವಾಗ ಅವ್ರು ಹಾಕ್ತಿದ್ದಂತಹ ಬಟ್ಟೆಗಳಿಗೂ ಇವತ್ತು ಹಾಕ್ತಿರುವಂತಹ ಬಟ್ಟೆಗಳಿಗೂ ತುಂಬಾ ವ್ಯತ್ಯಾಸ ಇದೆ, ಹೀಗೆಲ್ಲ ಮಾತುಗಳು ಬರ್ತಾ ಇದೆ. ರಕ್ಷಿತಾ ನೀವು ಕಂಡಂತೆ ರಕ್ಷಿತಾ ಹೇಗೆ? ನಾ ಕಂಡಂತ ರಕ್ಷಿತಾ ಆಕೆ ಯಾರನ್ನ ಜನ ಮೆಚ್ಚೋದಕ್ಕಾಗಿ ಮಾಡತ್ತಿಲ್ಲ, ಆಕೆ ಹೆಂಗದಾಳು ಹಂಗೆ ಮಾಡತ್ತಾಳು ನನ್ನ ಅನಿಸಿಕೆ. ಯಾಕಂದ್ರೆ ಆಕೆ ಹೆಂಗೆ ಮಾತಾಡತ್ತಾಳು, ಹೊರಗೆ ಹೆಂಗೆ ಮಾತಾಡಾಳು ಅಲ್ಲಿಯೂ ಹಂಗೆ ಮಾತಾಡತ್ತಳು ನನ್ನ ಅನಿಸಿಕೆ. ಹೊರಗೆ ಯಾರ ಜೋಡಿ ಹೆಂಗಿರಬೇಕು ಇಲ್ಲಿ ಒಳಗೂ ಹಂಗದ ಅನಿಸಿಕೆ. ಆಕೆ ಯಾರಿಗೋಸ್ಕರ ಏನು ಚೇಂಜ್ ಆಗಿಲ್ಲ, ನಾ ಅದನ್ನೇನು ಮಾತು ಒಪ್ಕೊಳ್ಳೋಂಗಿಲ್ಲ. ಒಂಥರ ಆಕಿದೊಂದು ಬೇರೆ ಮನಸ್ಸು, ಎಲ್ಲರೂ ಅಲ್ಲಿ ಅವ್ರಿಗೆ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, 1% ಇಲ್ಲ. ಒಂಥರ ಆಕೆ ಎನರ್ಜಿ ಆಯಿತು, ಆಕೆ ಆ್ಯಕ್ಟಿವ್ ಇರೋದಾಯಿತು, ಒಂದು ಪ್ರತಿಯೊಂದು ಮಾತು ಹೇಳ್ಬೇಕಾದ್ರೂ ಡ್ಯಾನ್ಸ, ಒಂದು ಚಟುವಟಿಕೆದಾಗ ಡ್ಯಾನ್ಸ, ಒಂದು ಹರಿವತ್ತು ಒಕ್ಕಾಲು ಸೋಮದಾಗ ಡ್ಯಾನ್ಸ. ಆಕೆ ಅಷ್ಟು ಆ್ಯಕ್ಟಿವ್ ಯಾರಿಲ್ಲ ಅಲ್ಲಿ. ಆಕೆ ಮಾತು ಒಂದು ಸ್ವಲ್ಪ ಅರ್ಥ ಆಗೋದು ಕಮ್ಮಿ, ಅದರ ಅರ್ಥ ಜಾಸ್ತಿ ಇರ್ತೈತಿ, ಅದರ ಒಂದು ಸ್ವಲ್ಪ ಕಟ್ಕಟ್ಟಕ್ಕವು ಅವನ್ನ ನಾವು ಜೋಡಿಸ್ಕೋಬೇಕಷ್ಟೆ. ನನಗೇನು ಅನ್ಸಂಗಿಲ್ಲ ಹೊರಗಿದ್ದ ರಕ್ಷಿತಾ ಒಳಗಿದ್ದ ರಕ್ಷಿತಾ. ನಾ ಹೊರಗಿನ ಅವ್ರನ್ನ ಕಂಡಿಲ್ಲ, ಹೊರಗಿನ ಅವ್ರು ನೋಡಿಲ್ಲ, ಅವ್ರ ಜೋಡಿನ ಇದನ್ನಿಲ್ಲ, ಕಾಂಟ್ಯಾಕ್ಟ್ ಇದ್ರಿಕಿಲ್ಲ, ನಾ ಅವ್ರದ್ದು ಏನೂ ನೋಡಿರ್ಕಿಲ್ಲ. ಒಳಗಂತಿ ಅವ್ರೇನು ನನಗೆ ಫೇಕ್ ಅಂತ ಅನ್ಸತ್ತಿಲ್ಲ, ಎಲ್ಲ ನಿಜವಾದ ರೂಪ ಐತಿ ಅನಿಸ್ತೈತೆ ನನಗೆ. ಅವ್ರೇನು ಪಾಪ ಅಷ್ಟು ಯೂಟ್ಯೂಬ್ ಮಾಡ್ಯಾರಂದ್ರೂ ಅವ್ರ ಕಷ್ಟದಿಂದ ಬಂದಾರು. ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ಕಿಸಿಂದ ಅದು ಪಬ್ಲಿಸಿಟಿ ಮಾಡ್ಕೋಬೇಕಾರೆ ಎಷ್ಟು ಕಷ್ಟ ಐತೆ ಅನ್ನೋದು ನನಗೂ ಗೊತ್ತೈತಿ, ಅದು ಯೂಟ್ಯೂಬ್ ಮಾಡಿದಾರಿಗೂ ಗೊತ್ತೈತಿ. ಅದನ್ನು ಅವ್ರು ಬೆಳಿಬೇಕಾರೆ ಎಷ್ಟು ಕಷ್ಟ ಐತೆ ಅನ್ನೋದು. ಆಕೆ ಕೆಳಗಿಂದ ಬಂದಾಳಂದ್ರೂ ಆಕೆದೊಂದು ಶ್ರಮ ಆಯ್ತೈತೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.